ಸಾಂಸ್ಕೃತಿಕ ನಾಯಕ ಯಡಿಯೂರಪ್ಪ ಮಾಡಿದ್ರ, ಬಸವರಾಜ ಬೊಮ್ಮಾಯಿ ಮಾಡಿದ್ರ, ಜಗದೀಶ್ ಶೆಟ್ಟರ್ ಮಾಡಿದ್ರ, ಬಿಜೆಪಿ ಯಾವಾಗಲೂ ಮಾಡಿದ್ರ? ಇದನ್ನ ಯಾರು ಮಾಡಿದ್ರು? ಸಿದ್ದರಾಮಯ್ಯ ಮಾಡಿದ್ರು. ಬಸವಣ್ಣವರ ಫೋಟೋ ಇಡಬೇಕು ಅಂತೇಳಿ ತೀರ್ಮಾನ ಮಾಡಿ ಫೋಟೋ ಇಡಿಸಿದ್ದು, ಆದೇಶ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. Noble Public School admissions are open. Madina Public School English medium with Hifzul Quran admissions are open. Knowledge Park, the Creative School, School for Quality and Innovative Education. ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತೇಳಿ ತೀರ್ಮಾನ ಮಾಡಿದ್ರು. ಸಾಂಸ್ಕೃತಿಕ ನಾಯಕ ಯಡಿಯೂರಪ್ಪ ಮಾಡಿದ್ರ, ಬಸವರಾಜ ಬೊಮ್ಮಾಯಿ ಮಾಡಿದ್ರ, ಯಾರು ಇವರು ಜಗದೀಶ್ ಶೆಟ್ಟರ್ ಮಾಡಿದ್ರ, ಬಿಜೆಪಿ ಯಾವಾಗಲೂ ಮಾಡಿದ್ರ? ಇದನ್ನ ಬಸವ ಕಲ್ಯಾಣದಲ್ಲಿ ಇವತ್ತು ಅನುಭವ ಮಂಟಪ ಅದನ್ನ ಪುನರುಜ್ಜೀವನಗೊಳಿಸಲಿಕ್ಕೆ ಕ್ರಮ ತಗೊಂಡವರು ಯಾರು? ಮತ್ತೆ ಇವರು ಬಸವರಾಜ ಯಡಿಯೂರಪ್ಪ ಮಾಡಿದ್ರ? ಏನ್ ಬಸವರಾಜ ಬೊಮ್ಮಾಯಿ ಮಾಡಿದ್ರ? ಏನಪ್ಪ ರಾಜಶೇಖರ್ ಪಾಟೀಲ್ ಯಾರು ಮಾಡಿದ್ರು? ಸಿದ್ದರಾಮಯ್ಯ ಮಾಡಿದ್ರು. This video is presented by ASM Super Speciality Hospital, Gulbarga. Sky Sunshine School, step towards better future. Admissions are open. ಇವತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ, ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಬಸವಣ್ಣವರ ಫೋಟೋ ಇಡಬೇಕು ಅಂತೇಳಿ ತೀರ್ಮಾನ ಮಾಡಿ ಫೋಟೋ ಇಡಿಸಿದ್ದು, ಆದೇಶ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ಬರೀ ಬಸವಣ್ಣವ್ರ ಪೂಜೆ ಮಾಡಿದ್ರೆ ಆಗಲ್ಲ. ಬಸವಣ್ಣವ್ರ ಪೂಜೆ ಮಾಡಿದ್ರೆ ಆಗಲ್ಲ. ಬಸವಣ್ಣ ಏನ್ ಹೇಳಿದ್ರು ಅದರಂತೆ ನಡೆದಾಗ ಮಾತ್ರ ಅವ್ರು ಯಾವ ದಾರಿನ ನಡೆದಿದ್ರು ಆ ದಾರಿನ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಬಸವಣ್ಣವರಿಗೆ ನಾವು ಗೌರವ ಸಲ್ಲಿಸಿದಾಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ತಿಳ್ಕೋಬೇಕು. ನಾವು ನುಡಿದಂತೆ ನಡೆದಿದ್ದೀವಿ. ನರೇಂದ್ರ ಮೋದಿ ಅವರು ನುಡಿದಂತೆ ನಡೆದಿದ್ದಾರ? 10 ವರ್ಷ ಪ್ರಧಾನಮಂತ್ರಿ ಆದರು. ವಿದೇಶದಲ್ಲಿ ಕಪ್ಪು ಹಣ ಇದೆ. ಕಾಂಗ್ರೆಸ್ ನಾಯಕರುಗಳು, ಬೇರೆ ಶ್ರೀಮಂತರುಗಳೆಲ್ಲ ಅಲ್ಲಿ ಇಟ್ಬಿಟ್ಟಿದ್ದಾರೆ ಕಪ್ಪು ಹಣ ತಗೊಂಡೋಗಿ. ಅದನ್ನು 100 ದಿನದಲ್ಲಿ ತಗೊಬಂದು ಎಲ್ಲರಿಗೂ 15 ಲಕ್ಷ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀನಿ. ನಿಮ್ಗೇನಾದ್ರು ಬಂತ 15 ಲಕ್ಷ? ಬಂತ 15 ಲಕ್ಷ? ಬಂದಿರ್ಬೇಕು ನೋಡ್ರಿ. ಬಂದಿಲ್ಲ. 15 ಲಕ್ಷ ಬರ್ತದೆ ಅಂತ ಹೇಳಿದ್ರು. 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಎಲ್ಲ ಈ ದೇಶದ ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ಲಿಕ್ಕೋಸ್ಕರ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ. ಯಾರು ಹೇಳಿದ್ದು? ಮಿಸ್ಟರ್ ಮೋದಿ ಏನೆಲ್ಲ ಪಾಪ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸಿಗುತ್ತೆ ಅಂತೇಳಿ ಯುವಕರೆಲ್ಲ ಮೋದಿ ಅನ್ನಕ್ ಶುರು ಮಾಡಿದ್ರು. ಮೋದಿ ಅನ್ನಕ್ ಶುರು ಮಾಡಿದ್ರು. ಪಾಪ ಆ ಹುಡುಗರು, ಆ ಹುಡುಗಿರು ಕೆಲಸ ಕೇಳಿದ್ರೆ ಪಕೋಡ ಮಾರಕ್ ಹೋಗಿ, ಬೋಂಡ ಮಾರಕ್ ಹೋಗಿ, ಹಾಗಂತ ಹೇಳಿ ಎಲ್ಲ ಯುವಕ ಯುವತಿಯರಿಗೆ ತಿರುಪತಿ ತಿಮ್ಮಾಪುರ 3 ನಾಮ ಹಾಕ್ಬಿಟ್ರು. ಮತ್ತೆ ಇನ್ನ ಅವ್ರಿಗೆ ಓಟ್ ಹಾಕ್ತೀರಾ? ಹಾಕ್ಪ. ರೈತರ ಆದಾಯ
2022ಕ್ಕೆ ದುಪ್ಪಟ್ಟು ಮಾಡ್ಬಿಡ್ತೀನಿ ಅಂದ್ರೆ 1 ಲಕ್ಷ ರೂಪಾಯಿ ಬಂದ್ರೆ 2 ಲಕ್ಷ ಮಾಡ್ತೀನಿ. ಮಾಡಿದ್ರ ರೈತರ ದುಪ್ಪಟ್ಟು ಆಯ್ತಾ? ರೈತರ ಖರ್ಚು ಜಾಸ್ತಿ ಆಗಿ ಹೊರತು ಆದಾಯ ದುಪ್ಪಟ್ಟಾಗಲಿಲ್ಲ. ಅದಕ್ಕೋಸ್ಕರ ರೈತರು ಹೋರಾಟ ಮಾಡ್ತಾರೆ ಕೆಲವು ತಿಂಗಳುಗಳಿಂದ. ನಾವು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಡಿ, MSPಗೆ ಕಾನೂನು ಮಾಡಿ, ಮಿನಿಮಮ್ ಸಪೋರ್ಟ್ ಪ್ರೈಸ್ಗೆ ಕಾನೂನು ಮಾಡಿ. ನರೇಂದ್ರ ಮೋದಿ ಅವರು ಜಪ್ಪಯ್ಯ ಆದರೂ ಕೂಡ ಮಾಡಲಿಲ್ಲ. ನರೇಂದ್ರ ಮೋದಿ ಅವರು ಒಪ್ಕೊಂಡಿದ್ರು, ಸ್ವಾಮಿನಾಥನ್ ವರದಿಯನ್ನ ಜಾರಿ ಕೊಡ್ತೀವಿ, ಎಷ್ಟು ಖರ್ಚಾಗ್ತದೆ ಅದ್ರ ಮೇಲೆ 50% ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತಿನವರೆಗೂ ಮಾಡಲಿಲ್ಲ. ಅಗತ್ಯ ವಸ್ತುಗಳ ಬೆಲೆಗಳನ್ನ ಕಡಿಮೆ ಮಾಡ್ತೀವಿ ಅಂತಂದ್ರು. ಪೆಟ್ರೋಲ್ ಬೆಲೆ ಕಡಿಮೆ ಮಾಡಿದ್ರ, ಡೀಸೆಲ್ ಬೆಲೆ ಕಡಿಮೆ ಮಾಡಿದ್ರ, ಗ್ಯಾಸ್ ಸಿಲಿಂಡರ್ ಬೆಲೆ ಕಡಿಮೆ ಮಾಡಿದ್ರ, ಅಡಿಗೆ ಎಣ್ಣೆ ಬೆಲೆ ಕಡಿಮೆ ಮಾಡಿದ್ರ, ಗೊಬ್ಬರದ ಬೆಲೆ ಕಡಿಮೆ ಮಾಡಿದ್ರ, ಆಹಾರ ಪದಾರ್ಥಗಳ ಬೆಲೆ ಕಡಿಮೆ ಮಾಡಿದ್ರ? ಮಾಡಲಿಲ್ಲ. ಮತ್ತೆ ಯಾಕೆ ಹೇಳಿದ್ರಿ ನರೇಂದ್ರ ಮೋದಿಜಿ? ಯಾಕೆ ಹೇಳಿದ್ರಿ? ಅವರು ಹೇಳಿದಂತ ಒಂದು ಭರವಸೆಯನ್ನು ಕೂಡ ಈಡೇರಿಸಲಿಲ್ಲ. 10 ವರ್ಷ ಪ್ರಧಾನಮಂತ್ರಿ ಆಗಿದ್ರು. 10 ವರ್ಷ. ನೀವ್ ಹೇಳಿ, ಈಗ ನರೇಂದ್ರ ಮೋದಿ ಅವ್ರಿಗೆ ಓಟ್ ಹಾಕ್ಬೇಕಾ ಇಲ್ಲ ಕಾಂಗ್ರೆಸ್ ಓಟ್ ಹಾಕ್ಬೇಕಾ? ಕಾಂಗ್ರೆಸ್ಸಿನ ಅಭ್ಯರ್ಥಿಯನ್ನ ಗೆಲ್ಲಿಸ್ಬೇಕಾ, ಆ ಕೂಬಾ ಗೆಲ್ಲಿಸ್ಬೇಕಾ?